ನಾನು ನನ್ನ ಫ್ರೆಂಡ್ಸ್ ಎಲ್ಲ ತಲೆಕೆಟ್ಟು ಅರ್ಧ ರಾತ್ರಿಯಲ್ಲಿ ಬೈಕ್ ಎತ್ಕೊಂಡು ಹೊರಗೊಳ್ತಿದ್ವಿ. ಏನಾಯ್ತು ಅಂತ ಹೇಳ್ತೀನಿ. ಯಾರು ನನ್ನ ಅಕೌಂಟ್ ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಎಲ್ಲ ನನ್ನ ಫಾಲೋವರ್ಸಿಗೂ ನಾನ್ ಫಾಲೋವರ್ಸಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಎದ್ದು ಪಟಪಟ ಅಂತ ರೆಡಿಯಾಗಿ ಕಾಲೇಜ್ ಹತ್ರ ಬಂದು ನಮ್ಮ ನಡೆ ಕ್ಲಾಸ್ ಕಡೆ ಅಂತ ಕ್ಲಾಸ್ ಹತ್ರ ಬಂದ್ರೆ ನನ್ನ ಫ್ರೆಂಡ್ ಸಿಗ್ದ. ನಾನು ವಿಡಿಯೋ ಮಾಡೋದು ನೋಡಿ ಮಕ ಮುಚ್ಕೊಂಡ. ಅದಕ್ಕೆ ನಾನು ಏನಂದ ಗೊತ್ತಾ, ಕ್ಲಾಸ್ ಹತ್ರ ಬಂದು ಯಾವ್ದಾವ್ದೋ ಕ್ಲಾಸ್ ಮುಗಿಸ್ಕೊಂಡು ಕ್ಯಾಂಟೀನ್ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ರೋಬೋಟಿಕ್ಸ್ ಡಿಪಾರ್ಟ್ಮೆಂಟ್ ಅವರು ಏನೋ ಕಾಮಗಾರಿ ಮಾಡ್ತಿದ್ರು. ಅದನ್ನೆಲ್ಲ ನೋಡ್ಕೊಂಡು ಕ್ಯಾಂಟೀನ್ ಹತ್ರ ಹೋಗಿ ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡು ವಾಪಸ್ ನಮ್ಮ ನಡೆ ಕ್ಲಾಸ್ ಕಡೆ ಅಂತ ಕ್ಲಾಸ್ ಹತ್ರ ಬಂದ್ವಿ. ಕ್ಲಾಸ್ ಹತ್ರ ಬಂದು 2 ಕ್ಲಾಸ್ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಊಟ ಟೈಮ್ ಆಯ್ತು ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಾಗ ನೆನಪಾಯ್ತು ನಮಗೆ ತುಂಬಾ ಬೇಕಾದವ್ರದ್ದು ಒಂದು ಮದುವೆ ಇತ್ತು. ಅವ್ರ ಮದುವೆ ಹತ್ರ ಹೋಗೋಣ ಅಂತ ಹೊರಟ್ವಿ. ಇದು ಯಾರ ಮದುವೆ ಬಂದಿದ್ಯಾ? ಚೌಟ್ರಿ ಹತ್ರ ಬಂದ್ರೆ ನನ್ನ ಫ್ರೆಂಡ್ ಏನೋ ಹೇಳ್ತಾನೆ, ಸರಿಯಾಗಿ ಕೇಳಿಸ್ಕೊಳ್ರಿ ನೀವೇ. ಪಾಕಿಸ್ತಾನದವ್ರು ಬಂದು ಗನ್ ಇಟ್ರೆ ಎದುರಿಕಾಗತ್ತಲ್ಲ ಗೊತ್ತಲ್ಲ, ನೀ ಕ್ಯಾಮ್ರಾ ತಂದ್ರೆ ನಮ್ಗೆ ಎದುರಿಕಾಗತ್ತೆ. ಜಾಸ್ತಿ ಮಾತಾಡ್ಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತೆ ಮಾಡ್ಬಿಡ್ತೀನಿ. 100% ಅವ್ನು ಹೇಳಿದ್ದಂತೂ ನಿಜ. ನಾನಂತೂ ಸುಮಾರು ಜನ ನನ್ನ ಫ್ರೆಂಡ್ಸ್ ನೋಡಿದೀನಿ. ನಾನೆಲ್ಲರೂ ಜೋಮೊಳಗೆ ಕೈ ಹಾಕಿ ಫೋನ್ ಎತ್ತಿರ ಸಾಕು ಎದ್ನೋ ಬಿದ್ನೋ ನಂಗೆ ಓಡ್ಬಿಡ್ತಾರೆ. ಯಾಕೆ ಓಡ್ತಾರೋ ನನ್ಗಂತೂ ಗೊತ್ತಿಲ್ಲ. ಅಲ್ಲಿಂದ ರೂಮ್ ಹತ್ರ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಹೊರಗೆ ಹೋಗೋಣ. ವಾತಾವರಣ ಅಂತೂ ಮಸ್ತ್ ಐತೆ ಅಂದ್ರೆ ಅದಕ್ಕೆ ಸ್ವರ್ಗ ಕೆಫೆ ಹತ್ರ ಬಂದ್ವಿ. ಮತ್ತೆ ನನ್ನ ಫ್ರೆಂಡ್ಸ್ ಓದ್ದಂಗೆ ನಾವೆಲ್ಲ ಬರೀ ಹಿಂಗೆ ತಿರುಗ್ತೀವಲ್ಲ, ನಮಗೆ ಮುಂದೆ ಜಾಬ್ ಸಿಗುತ್ತಾ ಇಲ್ಲ ಅಂದ್ರು. ಅದಕ್ಕೆ ನಾನೇನಂದೆ ಗೊತ್ತಾ, ನೀನ್ ಈ ಲೈನ್ ಆಗಿರೋ ಅಂಗಡಿಗಳಲ್ಲೆಲ್ಲ ಕೆಲಸ ಕೇಳು, ನಾನು ಆ ಲೈನ್ ನೋಡ್ಕೊಂತೀನಿ. ಈ ರಸ್ತೆ ಕೊನೆಯಲ್ಲಿ ನಾವಿಬ್ರು ಮೀಟ್ ಆಗೋಣ. ಯಾರಿಗ ಅದೃಷ್ಟ ಇದೆಯೋ ಅವ್ರಿಗೆ ಕೆಲಸ ಸಿಗ್ತೈತಿ. ಇಷ್ಟೊಂದು ಮಳೆ ಬಂದು ಫುಲ್ ಚಳಿ ಆಗೈತೆ. ಅದ್ರಲ್ಲೂ ನನ್ನ ಫ್ರೆಂಡ್ ಚಡ್ಡಿ ಹಾಕೊಂಡ್ ಬಂದಿದ್ದ. ಅದಕ್ಕೆ ನಾನೇನಂದೆ ಗೊತ್ತಾ, ಯಾವಾಗ್ಲೂ ಚಡ್ಡಿಲೇ ಇರೋದಾ? ನಮ್ಮ ಸಂಸ್ಕೃತಿನ ಉಳಿಸ್ತಾ ಇರೋದೇ ಈ ಚಡ್ಡಿ. ಅದನ್ನ ಇವ್ರು ಕಾಪಾಡ್ತವ್ರೆ. ಸಿರಿಮಂಡಿ ಮಮ್ ಗೆಲ್ಗೆ ನಮ್ ಚಡ್ಡಿ ಎಂ ಬಾಳ್ಗೆ. ಸ್ವರ್ಗ ಕೆಫೆಗೆ ಹೋಗಿ ಹೊಟ್ಟೆ ತುಂಬಾ ಕಾಫಿ ಕುಡಿದು ರೈಡ್ ಸ್ಟಾರ್ಟ್ ಮಾಡಿದ್ವಿ. ರೈಡ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಬೈಕ್ ನೀವಷ್ಟೇ ಹೊಟ್ಟೆ ತುಂಬಾ ಕಾಫಿ ಕುಡಿದ್ರಲ್ಲ, ನಮಗೇನಾದ್ರು ಸ್ವಲ್ಪ ಕುಡಿಸ್ರಿ ಅಂತ ಅದಕ್ಕೋಸ್ಕರ ನಮ್ಮ ಬೈಕ್ ನ ತಗೊಂಡು ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಹೊಟ್ಟೆ ತುಂಬಾ ಪೆಟ್ರೋಲ್ ಕುಡಿಸಿದ್ವಿ. ಗಾಡಿಗೆ ಹೊಟ್ಟೆ ತುಂಬಾ ಪೆಟ್ರೋಲ್ ಎಲ್ಲ ಕುಡಿಸ್ಕೊಂಡು ಇವಾಗೆಲ್ಲ ಒಂದ್ 2-3 ರೌಂಡ್ ಸರಿಯಾಗಿ ಓಡಾಡಿ ಆಮೇಲೆ ಮತ್ತೆ ಕಾಫಿ ಕುಡಿಯಂಗ ಆಯ್ತು ಅಂತ ಕುಂಭಕೋಣಂ ಕೆಫೆ ಹತ್ರ ಹೊರಟ್ವಿ. ಮತ್ತೆ ಇವತ್ತು ಕಾಫಿ ಅಮೌಂಟ್ ಯಾರಪ್ಪ ಪೇ ಮಾಡಿದ್ದಾದ್ರೆ ನಮ್ಮ ದಾನ ಶೂರಕರ್ಣ ಅಭಿ ಅವ್ರು ಪೇ ಮಾಡಿದ್ರು. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳಿದ್ವಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಅಲ್ಲಿಂದ ಕಾಫಿ ಎಲ್ಲ ಕುಡಿದು ರೂಮ್ ಹತ್ರ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಇಷ್ಟ ಆಗಿದ್ರೆ ಫಾಲೋ ಮಾಡ್ರಿ. ಆದಷ್ಟು ಬೇಗ 50K ರೀಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ತೆ.